ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಿನ್ನೆ ನಮ್ಮ ಭಾರತ ತಂಡ ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಪಂದ್ಯದಲ್ಲಿ ಭರ್ಜರಿಯಾಗಿ ನ್ಯೂಜಿಲೆಂಡ್ ವಿರುದ್ಧ ಗೆದ್ದು ಬಿಗಿದೆ ಮತ್ತು ಮೂರನೇ ಚಾಂಪಿಯನ್ ಟ್ರೋಫಿ ಆದರೆ ಗೆದ್ದುಕೊಂಡಿದೆ ಅಂತಲೇ ಹೇಳ್ಬೋದು. ಇನ್ನು ಇದನ್ನೆಲ್ಲ ಆದ ಮೇಲೆ ಮತ್ತು ಪಂದ್ಯ ಮುಗಿದ ಮೇಲೆ ನಮ್ಮ ಭಾರತದ ನಾಯಕ ಆಗಿರುವಂಥ ರೋಹಿತ್ ಶರ್ಮಾ ಯಾರೆಲ್ಲ ಬಗ್ಗೆ ಏನೆಲ್ಲ ಮಾತನಾಡಿದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಟೀಮ್ ಇಂಡಿಯಾದ ಅಪ್ಪಟ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ರೋಹಿತ್ ಶರ್ಮಾ ಪಂದ್ಯ ಮುಗಿದ ಬಳಿಕ ಮತ್ತು ಗೆದ್ದ ಬಳಿಕ ಏನೆಲ್ಲ ಮಾತನಾಡಿದಾರೆ ಅಂತ ನೋಡೋದಾಯಿತು ಅಂತಂದರೆ, ಟೀಮ್ ಇಂಡಿಯಾ ನಮ್ಮ ಭಾರತ ತಂಡ ಇವತ್ತು ಭರ್ಜರಿ ಪ್ರದರ್ಶನ ಆದರೆ ಕೊಟ್ಟಿದೆ. ಫೀಲ್ಡಿಂಗ್ನಲ್ಲಿ ಸ್ವಲ್ಪ ಎಡವಿದೆವು ಮತ್ತು ಬ್ಯಾಟಿಂಗ್ ಬೌಲಿಂಗ್ ಖಡಕ್ಕಾಗಿ ಆಡಿದ್ದಾರೆ ನಮ್ಮ ಭಾರತ ತಂಡದವರು ಅಂತ ಹೇಳಿದ್ದಾರೆ. ಇನ್ನು ಎಸ್ಪೆಷಲಿ ಹೇಳ್ಬೇಕಂತಂದರೆ ವರುಣ್ ಚಕ್ರವರ್ತಿ, ಕುಲ್ದೀಪ್ ಯಾದವ್ ಅಂತೂ ಬೆಂಕಿ ಸ್ಪಿನ್ ದಾಳಿ ನಡೆಸಿದರು ನ್ಯೂಜಿಲೆಂಡ್ ಬ್ಯಾಟರ್ಸ್ ವಿರುದ್ಧ ಅಂತಂದು ರೋಹಿತ್ ಶರ್ಮಾ ಇವರಿಬ್ಬರನ್ನಾದರೆ ಹೊಗಳಿದ್ದಾರೆ. ಇನ್ನು ಬ್ಯಾಟಿಂಗ್ ವಿಚಾರಕ್ಕೆ ಬಂತು ಅಂತಂದರೆ, ನಾನು ಬ್ಯಾಟಿಂಗಲ್ಲಿ ಸಖತ್ತಾಗಿ ಬ್ಯಾಟಿಂಗ್ ಆಡಿದ್ದೇನೆ ಮತ್ತು ನನ್ನ ಸ್ಟ್ರೆಂತೆ ಅದು. ನಾನು ಯಾವಾಗಲೂ ಯಾವ ತಂಡದ ಮೇಲೆ ಕೂಡ ಒತ್ತಡ ಏರಲು ನೋಡುತ್ತೇನೆ ಎಂದು ರೋಹಿತ್ ಶರ್ಮಾ ಆದರೆ ಹೇಳಿದ್ದಾರೆ. ಆನಂತರ ಗಿಲ್ ಬಗ್ಗೆನೂ ಕೂಡ ಮಾತನಾಡ್ತಾರೆ. ಗಿಲ್ ಅವರು ದೊಡ್ಡ ಇನ್ನಿಂಗ್ಸ್ ಆಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ ಮತ್ತು ಗಿಲ್ ಅವರು 31 ರನ್ ಹೊಡೆದು ಔಟ್ ಆಗ್ತಾರೆ. ಇನ್ನೊಂದು ನನಗೆ ಸ್ವಲ್ಪ ಬೇಜಾರಾದ ವಿಷಯ ಏನಂತಂದರೆ, ವಿರಾಟ್ ಕೊಹ್ಲಿ ಒಂದೇ 1 ರನ್ಗೆ ಔಟ್ ಆಗಿರೋದು ನನಗೆ ಬೇಜಾರಿದೆ. ವಿರಾಟ್ ಕೊಹ್ಲಿ ಈ ಮ್ಯಾಚ್ನಲ್ಲಿ ಬಂದುಬಿಟ್ಟು ಒಂದು ಒಳ್ಳೆಯ ಇನ್ನಿಂಗ್ಸ್ ಆಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಆದರೆ ವಿರಾಟ್ ಕೊಹ್ಲಿಯಿಂದ ಅಷ್ಟೊಂದೇನು ರನ್ಸ್ ಬರಲ್ಲ ಮತ್ತು ಒಂದೇ ರನ್ಗೆ ಆಗಿ ವಿಕೆಟ್ ಆದರೆ ಒಪ್ಪಿಸ್ತಾರೆ ವಿರಾಟ್ ಕೊಹ್ಲಿ. ಅದೊಂದು ಸ್ವಲ್ಪ ನನಗೆ ಬೇಜಾರಿದೆ ಎಂದು ರೋಹಿತ್ ಆದರೆ ಹೇಳಿದ್ದಾರೆ. ಇನ್ನು KL ರಾಹುಲ್, ಹಾರ್ದಿಕ್ ಪಾಂಡ್ಯ ಮತ್ತು ಶ್ರೇಯಸ್ ಅಯ್ಯರ್ ಬಗ್ಗೆನೂ ಕೂಡ ಮಾತನಾಡ್ತಾರೆ. ಶ್ರೇಯಸ್ ಅಯ್ಯರ್ ಅವರು ಒಂದು ಒಳ್ಳೆ ಇನ್ನಿಂಗ್ಸ್ ಆಡಿ ಹೋಗ್ತಾರೆ. ಅವರಿಗೆ ಸಾಥ್ ಕೊಟ್ಟಂಥ ಅಕ್ಷರ್ ಪಟೇಲ್ ಅವರು ಕೂಡ ನಮ್ಮ ಭಾರತ ತಂಡಕ್ಕೆ ಹೆಲ್ಪ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಈ ಚೇಜಿಂಗ್ನಲ್ಲಿ. ಅನಂತರ ಬಂದಂಥ ಹಾರ್ದಿಕ್ ಪಾಂಡ್ಯ ಮತ್ತು KL ರಾಹುಲ್ ಇಬ್ಬರು ಕೂಡ ಮ್ಯಾಚ್ ವಿನ್ನರ್ಸ್ಗಳೇ. ನಮ್ಮ ತಂಡದಲ್ಲಿ ಇವರಿಬ್ಬರು ಇರೋ ಗಂಟನೂ ಮ್ಯಾಚ್ ನಮ್ಮ ಕೈಯಲ್ಲಿ ಎಂದು ರೋಹಿತ್ ಶರ್ಮಾ ಅಂದರೆ ಇವರಿಬ್ಬರ ಬಗ್ಗೆ ಆದರೆ ಮಾತನಾಡಿದ್ದಾರೆ. ಒಟ್ಟಿನಲ್ಲಿ ನಮ್ಮ ಟೀಮ್ ಇಂಡಿಯಾ ಬಂದುಬಿಟ್ಟು ಭಾರತ ತಂಡ ಬಂದುಬಿಟ್ಟು ಚಾಂಪಿಯನ್ಸ್ ಟ್ರೋಫಿ ಗೆದ್ದಿದೆ. ಇನ್ನು ನಿಮ್ಗೇನು ಅನಿಸುತ್ತಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನು ಅಲ್ಲಿ ಇಟ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ.